ಹಲೋ ಫ್ರೆಂಡ್ಸ್, ಪ್ರೈಸ್ ಅಲಾಟ್. ಈ ಜಾಲಿ ಟೈಮ್ ಪ್ರೋಗ್ರಾಮಲ್ಲಿ ನಿಮ್ಮನ್ನೆಲ್ಲರನ್ನೂ ಸಂಧಿಸೋದು ನನ್ನ ಬಹಳ ಸಂತೋಷ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ತಾನೆ? ಬಿಕಾಸ್ ವಿ ಆರ್ ಆ ಬ್ಲೇಸಸ್. ಇಷ್ಟು ದಿನಗಳಿಂದ ಏಸಪ್ಪ ನಮ್ಮೆಲ್ಲರನ್ನು ಕಾಪಾಡಿ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಏಸಪ್ಪನ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಈ ಇಯರ್ ಏಸಪ್ಪ ನಮ್ಗೆ ಕೊಟ್ಟಿರೋ ವಾಗ್ದಾನನೂ ಅದೇ. ಏನ್ ಗೊತ್ತಾ, ಕರ್ತನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಪಾಡುತ್ತಾನೆ. ಸೊ ನಾವು ಇದನ್ನ ಡೈಲಿ ಹೇಳಿ ಹೇಳಿ ಪ್ರಾರ್ಥನೆ ಮಾಡಬೇಕು, ಮರಿಬೇಡಿ ಫ್ರೆಂಡ್ಸ್. ಪ್ರೋಗ್ರಾಮ್ ಒಳಗೆ ಹೋಗೋಣವಾ? ಮೊದಲು ನಾವು ಶಾರ್ಟ್ ಫಿಲಮ್ ನೋಡೋಣ. ಶಾರ್ಟ್ ಫಿಲಮ್ ಅಂದ್ರೆ ನಿಮ್ಮೆಲ್ಲರಿಗೂ ಇಷ್ಟ ತಾನೆ? ಶಾರ್ಟ್ ಫಿಲಮ್ನ ಎಲ್ಲರೂ ಗಮನದಿಂದ ನೋಡಿ ಫ್ರೆಂಡ್ಸ್. ಶಾರ್ಟ್ ಫಿಲಮ್ ಮೂಲಕ ಕೂಡ ಏಸಪ್ಪ ನಮ್ಮೊಂದಿಗೆ ಮಾತಾಡ್ತಾರೆ. ಶಾರ್ಟ್ ಫಿಲಮ್ ನೋಡಕ್ ರೆಡಿ ಆಗಿದ್ದೀರಾ? ಓವರ್ ಟು ಶಾರ್ಟ್ ಫಿಲಮ್. ಯೆಹೋವನು ನಿಮ್ಮನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಕಂಠಪಾಠ ವಾಕ್ಯ ಕಲ್ತ್ಕೊಂಡ? ಕಲ್ತೆ ಅಮ್ಮ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನಾನು ಗ್ರೌಂಡಿಗೆ ಹೋಗ್ತೀನಮ್ಮ. ಸ್ವಲ್ಪ ಗುಡುಕ್ತಾ ಇದೆಯಲ್ಲಪ್ಪ, ನಾಳೆ ಹೋಗುವಂತೆ. ಸ್ವಲ್ಪ ತಾನೇ ಅಮ್ಮ ಇರೋದು, ಇದಕ್ಕೋಗಿ ಭಯಪಡ್ತಿರಲ್ಲ. ಕರ್ತನು ನನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುತ್ತಾನಮ್ಮ. ಸರಿಪ್ಪ, ಜೋಪಾನವಾಗಿ ಹೋಗ್ಬಿಟ್ಟು ಬಾ. ಸರಿ. ಏನೋ ನಾಯಿ ಅಟ್ಟಿಸ್ಕೊಂಬಂತ? ಹೌದು, ಹೇಗೆ ಕರೆಕ್ಟ್ ಆಗಿ ನೀಡಿದೆ. ನನ್ನನ್ನು ಅಟ್ಟಿಸ್ಕೊಂಬಂತಲ್ವಾ? ಜೋಯಲ್, ಯಾವ ದಾರಿಲಿ ಬಂದೆ? ಚರ್ಚ್ ದಾರಿಲೇ ಬಂದೆ. ನೀನು ನಾಯಿ ಅಟ್ಟಿಸ್ಲಿಲ್ವಾ? ಇಲ್ವಾ? ಇಲ್ವಾ? ನಿನ್ನನ್ನು ಮಾತ್ರ ಹೇಗೆ ಬಿಟ್ಬಿಟ್ಟು? ಅದು ಎಲ್ಲ ಕೇಡುಗಳಿಗೆ ಏಸಪ್ಪ ನನ್ನ ತಪ್ಪಿಸಿ ಕಾಪಾಡ್ತಾರೆ. ತಗೊಳ್ರೋ. ಏನೋ ಬರ್ಡೇನಾ? ಇಲ್ವೋ, ಪಕ್ಕದ ಮನೆ ಹುಡುಗ ಬರ್ತಡೇ ಅಂತ ತಂದ್ಕೊಟ್ಟ, ನಾನು ಇಸ್ಕೊಂಡ್ ಬಂದೆ. ಸರಿ ಬಂದ್ರ ಓಡ್ಬಿಟ್ಟು ತಿನ್ನೋಣ. ನಾಯಿ ಅಟ್ಟಿಸ್ಕೊಂಬಂದು ಓಡಿದ್ದೆ ಸಾಕು, ಬೇಕಿದ್ರೆ ನೀವು ಓಡಾಗೆ. ನೆನ್ನೆ ಯಾಕೋ ಸ್ಕೂಲಿಗೆ ಬರಲಿಲ್ಲ? ನೆನ್ನೆ ಏನು ಚಾಕ್ಲೇಟ್ ಕೊಟ್ಟನೋ ಏನೋ, ಫುಲ್ಲು ಹೊಟ್ಟೆ ನೋವು. ನಿನ್ಗೇನಾಗ್ಲಿಲ್ವೇನಾ? ಇಲ್ವಲ್ಲ. ಇಲ್ವಾ? ಹಾಗಾದ್ರೆ ನೀನು ಚಾಕ್ಲೇಟ್ ತಿನ್ಲಿಲ್ವಾ? ತಿಂದೆ ಕಣ, ಆದ್ರೆ ನನ್ನೆಲ್ಲ ಕೇಡುಗಳಿಗೆ ತಪ್ಪಿಸಿ ಕಾಪಾಡೋದಕ್ಕೆ ಏಸಪ್ಪ ಇದಾರಲ್ವಾ? ಏನೋ ಯಾವಾಗ್ಲೂ ಏಸಪ್ಪ ಕಾಪಾಡ್ತಾರೆ ಅಂತಾನೆ ಹೇಳ್ತಾ ಇರ್ತೀಯ? ಕಾಯೋದಕ್ಕೇನೆ ಹೇಳ್ತಾ ಇದ್ದೀನಿ. ಏನೋ ಏಸಪ್ಪ ನಿನ್ನನ್ನು ಮಾತ್ರ ಕಾಪಾಡೋ ಥರ ಹೇಳ್ತಾ ಇದೀಯಾ? ಇಲ್ವಾ, ನಮ್ಮೆಲ್ಲರನ್ನು ಅವ್ರು ಕಾಪಾಡ್ತಾರೆ. ಇವನಿಗೆ ಏನಾದರೂ ಒಂದು ಮಾಡಬೇಕಲ್ಲ. ಏನೋ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ವಾ? ಜೋಯಲ್, ನಿಂದು ಮ್ಯಾಥ್ಸ್ ನೋಡ್ಕೊಡು, ನಾನು ಬರ್ದ್ಬಿಟ್ಟು ಕೊಡ್ತೀನಿ. ಸರಿ, ಮನೆಗೆ ಬಂದು ಇಸ್ಕೋ, ನಾನು ಹೊರಡ್ತೀನಿ. ಈವ್ನಿಂಗ್ ಟ್ಯೂಷನ್ಗೆ ಬರ್ಬೇಕಾದ್ರೆ ತಗೋಬಾ. ಸರಿ ಕಣ. ಬನ್ರಿ, ಕಡಲೆ ಬೀಜ ಬಿಸಿ ಬಿಸಿ ಕಡಲೆ ಬೀಜ. ಅಣ್ಣ, ಈ ಬುಕ್ ಇಟ್ಕೊಂಡು ಕಡಲೆ ಬೀಜ ಕೊಡಿ. ಏನ್ ಬುಕ್ಕಪ್ಪ ಇದು? ನಂದು ಹಳೆ ಮ್ಯಾಥ್ಸ್ ನೋಡೋಣ. ನಿನ್ನ ಹೆಸರೇನಪ್ಪ? ಡ್ಯಾನಿ. ಇವಾಗ ದೇವರು ಹೆಂಗ್ ಕಾಪಾಡ್ತಾರೋ ನೋಡ್ತೀನಿ. ಏನೋ ಇಷ್ಟು ಬೇಗ ಬರೆದು ಮುಗಿಸ್ಬಿಟ್ಟ? ಇಲ್ವೋ, ಅದು ಏನಾಯ್ತು? ಸಾರಿ ಕಣ, ನಿನ್ನ ನೋಟು ಕಳ್ದೋಗ್ಬಿಡ್ತು. ಕಳ್ದೋಗ್ಬಿಡ್ತಾ? ಹೌದು, ಹೋಗೋ ದಾರಿಲಿ ಅಂಗಡಿಗೆ ಹೋಗಿದ್ದೆ, ಅಲ್ಲೇ ಬಿಟ್ಬಿಟ್ಟೆ ಅನ್ಸುತ್ತೆ. ವಾಪಸ್ ಹೋಗಿ ಹುಡುಕ್ ನೋಡಿದ್ರೆ ಸಿಕ್ಲಿಲ್ಲ ಕಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಜೋಯಲ್, ತಗೋ. ನಾನು ಅವನಿಗೆ ಕೊಟ್ಟಿದ್ದು ನೋಟು ಹೆಂಗೆ ಇವ್ರ ಕೈಲಿ ಬಂತು? ಕಡಲೆ ಬೀಜ ಅಂಗಡಿಯವ್ರು ಕೊಟ್ರು.
ಜೋಯಲ್ 8 ನೋಟಲ್ಲಿ ಬರ್ದಿರೋ ಹೆಸರು ಬಂದು ಕೊಟ್ಟವನ ಹೆಸರು ಬೇರೆ ಬೇರೆ ಆಗಿದೆಯಲ್ಲ. ಯಾರೋ ಒಬ್ಬ ಈ ನೋಟ್ನ ಕಡಲೆಬೀಜದ ಅಂಗಡಿಲಿ ಕೊಟ್ಟು ಕಡಲೆಬೀಜ ತಗೊಂಡು ತಿನ್ನಂತ. ಅವನು ಹೇಳಿದ ಹೆಸರು ನೋಟಲ್ಲಿದ್ದ ಹೆಸರು ಬೇರೆ ಬೇರೆ ಆಗಿದ್ರಿಂದ ಅಂಗಡಿಯವ್ರಿಗೆ ಸಂದೇಹ ಬಂದು ಅದನ್ನ ಹರಿದಲ್ಲ ನನ್ನ ಕೈಲಿ ತಂದ್ಕೊಟ್ರು. ನೋಡಿದ್ರೆ ಇದು ನಿನ್ನ ನೋಟು. ಯಾರು ಈ ತರ ಮಾಡಿದ್ರು ಅಂತ ಗೊತ್ತಿಲ್ವಲ್ಲ. ಹೋಗೋ, ಗಮನವಾಗಿಡ್ಕೋ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ನ ನನಗೆ ಹೇಳ್ಬೇಡ, ಆ ಏಸಪ್ಪನಿಗೆ ಹೇಳು. ಎರಡನೇದಾಗಿ ಆ ಅಂಗಡಿಯವ್ರಿಗೆ ಹೇಳು. ಸರಿ ಸರ್. ನಾನು ಬರ್ತೀನಿ. ತುಂಬ ಥ್ಯಾಂಕ್ಸ್ ಏಸಪ್ಪ. ಸಾರಿ ಕಣೋ ಜೋಯಲ್, ನಾನೇ ನಿನ್ನ ನೋಟ್ನ ಕಡಲೆಬೀಜದ ಅಂಗಡಿ ಕೊಟ್ಟಿದ್ದು. ನೀನು ಎಲ್ಲ ಕೇಡುಗಳಿಗೂ ಏಸಪ್ಪ ತಪಸ್ ಕಾಪಾಡ್ತಾರೆ ಅಂತ ಹೇಳ್ತಾನೆ ಇದ್ದಲ್ಲ, ಅದಕ್ಕೆ ಈ ಥರ ಮಾಡಿದೆ ಕಣ. ಸಾರಿ ಕಣ. ಆದರೆ ನಿಜವಾಗ್ಲೂ ಏಸಪ್ಪ ನಿನ್ನ ಎಲ್ಲ ಕೇಡುಗಳಿಂದ ತಪ್ಪಿಸಿ ಕಾಪಾಡ್ತಾ ಇದ್ದಾರೋ? ಏಸಪ್ಪ ನನ್ನನ್ನು ಮಾತ್ರ ಅಲ್ವೋ, ಎಲ್ರೂ ಕೇಡಿನಿಂದ ತಪ್ಪಿಸಿ ಕಾಪಾಡ್ತಾರೋ? ನಿನ್ನನ್ನು ಕೂಡ ನಾ ಎಟ್ಟಿಸ್ಕೊಂಬಂದಾಗ ಕಡಿದೇ ಇರೋ ಥರ ಕಾಪಾಡಿದ್ರಲ್ವಾ? ಹಂಗೆ ಹೊಟ್ಟೆ ನೋವು ಬಂದಾಗ ದೊಡ್ಡ ಸಮಸ್ಯೆ ಇಲ್ದಂಗೆ ಕಾಪಾಡಿದ್ರಲ್ವಾ? ಏಸಪ್ಪನ ವಾಕ್ಯವನ್ನು ನಂಬಿ ನಡೆಯುವಾಗ ನಿಶ್ಚಯವಾಗಿ ಎಲ್ಲ ಕೇಡುಗಳಿಂದ ತಪ್ಪಿಸಿ ಕಾಪಾಡ್ತಾರೋ? ಹೌದು, ಏಸಪ್ಪ ಎಲ್ಲ ಕೇಡುಗಳಿಗೆ ತಪ್ಪಿಸಿ ಕಾಪಾಡ್ತಾರೆ ಅಂತ ಇವಾಗ ತಿಳ್ಕೊಂಡೆ. ಒಳ್ಳೇದಾಯ್ತು, ಯಾರ ತಲೆ ಮೇಲೆ ಬಿದ್ದಿಲ್ಲ. ಈ ಕೇಡಿನಿಂದ ಕೂಡ ಏಸಪ್ಪ ನಮ್ಮನ್ನ ತಪ್ಪಿಸಿ ಕಾಪಾಡಿದ್ರು. ಏನ್ ಫ್ರೆಂಡ್, ಶಾರ್ಟ್ ಫಿಲಮ್ ನೋಡಿದ್ರಾ? ಸೂಪರ್ ಆಗಿತ್ತಾ? ಶಾರ್ಟ್ ಫಿಲಮ್ ಅಲ್ಲಿ ನೋಡಿದ ಥರನೇ ಏಸಪ್ಪ ನಮ್ಮನ್ನ ಎಲ್ಲ ಕೇಡ್ಗೂ ತಪ್ಪಿಸಿ ಕಾಪಾಡ್ತಾರೆ. ನಾನು ನಂಬ್ತೀನಿ, ನೀವು ನಂಬ್ತೀರಾ? ಓಕೆ, ಸೂಪರ್. ನೆಕ್ಸ್ಟ್ ಯಾವ ಪ್ರೋಗ್ರಾಮ್ ಗೆಸ್ ಮಾಡಿದ್ದೀರಾ? ಒಂದು ಸೂಪರ್ ಆದ ಪ್ರೋಗ್ರಾಮ್. ನಾನು ನಿಮ್ಗೊಂದು ಕ್ಲೂ ಕೊಡ್ತೀನಿ. ದೇವ್ರು ನಮಗೆ ಕೊಟ್ಟಿರೋ ಶರೀರವನ್ನ ನಾವು ಕಾಪಾಡ್ಕೋಬೇಕು, ಅದಕ್ಕಾಗಿ ನಾವು ಹೆಲ್ತಿ ಫುಡ್ ತಿನ್ಬೇಕು. ಈಗ ಕಂಡಿಡ್ಬಿಟ್ರಾ ಏನ್ ಪ್ರೋಗ್ರಾಮ್ ಅಂತ? ಎಕ್ಸಾಕ್ಟ್ಲಿ, ನಾವು ಹೆಲ್ತ್ ಟಿಪ್ಸ್ ಬಗ್ಗೆ ನೋಡಲಿದ್ದೇವೆ. ಇವತ್ತು ಕೂಡ ನಾವು ಒಂದು ಸೂಪರ್ ಆದ ಊಟದ ಬಗ್ಗೆ ತಿಳ್ಕೊತೀವಿ. ಹೆಲ್ತ್ ಟಿಪ್ಸ್ ನೋಡ್ಕೊ ಬರೋಣವಾ? ಓವರ್ ಟು ಹೆಲ್ತ್ ಟಿಪ್ಸ್. ಹಲೋ, ಹೇಗಿದ್ದೀರಾ? ಏನೆಲ್ಲ ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ನಾನು ಯಾರು ಅಂತ ನಿಮಗೆ ಗೊತ್ತಾಯ್ತಾ? ಕಂಡು ಹಿಡೀರಿ ನೋಡೋಣ. ಇನ್ನು ಕಂಡುಹಿಡ್ದಿಲ್ವಾ? ನನ್ನನ್ನು ಹುಡುಕ್ತಾ ಇರೋರು ಯಾರು ಇಲ್ಲ. ಎಲ್ಲರೂ ನನ್ನ ಇಷ್ಟಪಟ್ಟು ತಿಂತಾರೆ. ಎಲ್ಲ ಸ್ಥಳದಲ್ಲೂ ಇರ್ತೀನಿ. ನೀವೆಲ್ಲರೂ ನನ್ನ ಇಷ್ಟಪಟ್ಟು ಕುಡಿತೀರಾ ಗೊತ್ತಾ? ನಾನೇನೆ ಬಾದಾಮಿ. ನಾನು ಮಿಲ್ಕ್ ಜೊತೆ ಬಂದ್ರೆ ಬಾದಾಮ್ ಮಿಲ್ಕಾಗಿ ಬದಲಾಗ್ತೀನಿ. ನನ್ನನ್ನ ತಿಂದ್ರೆ ನಿಮ್ಗೆ ತುಂಬಾನೇ ಸ್ಟ್ರೆಂತ್ ಬರುತ್ತೆ ಗೊತ್ತಾ? ನನ್ನ ಹತ್ರ ಏನೇನ್ ಪವರ್ ಇದೆ ಅಂತ ನಿಮಗೆ ಹೇಳ. ನನ್ನ ಹತ್ರ ವೈಟಮಿನ್ ಇ ಇದೆ, ಮೆಗ್ನೀಷಿಯಂ ಇದೆ, ಪ್ರೋಟೀನ್ ಇದೆ, ಫೈಬರ್ ಎಲ್ಲ ಇದೆ. ನನ್ನನ್ನ ತಿಂದ್ರೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ಮೇ ಬರೋದಿಲ್ಲ. ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ಹಾಗೆ ಆಂಟಿ ಆಕ್ಸಿಡೆಂಟ್ ಕೂಡ ಇದೆ. ಅದು ನಿಮ್ಮ ಹೇರ್ ಫಾಲ್, ಸ್ಕಿನ್ ಡ್ಯಾಮೇಜ್ ಇಂದ ನಿಮ್ಮನ್ನ ಕಾಪಾಡುತ್ತೆ. ಕೊನೆಗೆ ನೀವು ದಪ್ಪ ಆಗ್ದಂಗೆ ತಡೆಯುತ್ತೆ. ನಿಮಗೊಂದು ಗೊತ್ತಾ? ನನ್ನನ್ನ ನೀವು ಹಿಂದಿನ ದಿನ ರಾತ್ರಿನೇ ನೀರಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಸಿಪ್ಪೆನೆಲ್ಲ ಸುಲ್ದು ತಿಂದ್ರೆ ಇನ್ನೂ ಹೆಚ್ಚಾಗಿ ನಿಮ್ಗೆ ಪವರ್ ಕೊಡ್ತೀನಿ. ಪ್ರತಿದಿನ ನನ್ನನ್ನ ತಿಂದ್ರಿ ಅಂದ್ರೆ ನಿಮ್ಮ ದೇಹದಲ್ಲಿರುವ ಉಷ್ಣತೆಯನ್ನ ನೀಗಿಸಿ ನಾನು ತಂಪ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಇನ್ನು ಮುಂದೆ ನೀವು ನನ್ನ ಇಷ್ಟಪಟ್ಟು ತಿನ್ಬೇಕು. ನಿಮ್ ಫ್ರೆಂಡ್ಸಿಗೂ ಹೇಳಿ ನಾನೆಲ್ಲ ಅಂಗಡಿಲೂ ಸಿಗ್ತೀನಿ. ಡೈಲಿ ಮಾರ್ನಿಂಗ್ ಮರಿದಲ್ಲೇ ನನ್ನ ತಿನ್ನಿ. ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಬಾದಾಮಿ ಬಗ್ಗೆ ಹೆಲ್ತ್ ಟಿಪ್ಸ್ ನೋಡಿದ್ರಾ? ಯೂಸ್ಫುಲ್ ಆಗಿತ್ತಾ? ಅದ್ರ ಬಗ್ಗೆ ತುಂಬಾ ಕಲ್ತ್ಕೊಂಡ್ವಿ, ಅಷ್ಟೇ ತಾನೇ? ಇನ್ನು ತುಂಬಾ ವಿಷಯಗಳನ್ನ ಈ ಜಾಲಿ ಟೈಮ್ ಪ್ರೋಗ್ರಾಮಲ್ಲಿ ನಾವು ನೋಡ್ತೀವಿ. ಮುಂದುವರೆದು ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಒಂದು ಇಂಪಾರ್ಟೆಂಟ್ ಸೆಕ್ಷನ್ ಒಳಗೆ ಹೋಗಲಿದ್ದೇವೆ. ಏನ್ ಗೊತ್ತಾ? ಪ್ರೇಯರ್ ಮಾಡಲಿದ್ದೇವೆ. ನೀವು ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನ ನೀವು ಹೊಂದ್ಕೋತೀರಿ ಅಂತ ಏಸಪ್ಪ ಹೇಳಿದ್ದಾರೆ. ನಾವು ನಂಬಿಕೆಯಿಂದ ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡಿದ್ರೆ ಏಸಪ್ಪ ಅದಕ್ಕೆ ತಕ್ಷಣ ಉತ್ತರ ಕೊಡ್ತಾರೆ. ನಾವು ಪ್ರೇಯರ್ ಮಾಡೋದಕ್ಕೂ ಮುಂಚೆ ಒಂದು ವಿಡಿಯೋ ನೋಡ್ಕೊ ಬರೋಣವಾ? ಓವರ್ ಟು ನೋ ಅಂಡ್ ಪ್ರೇ. ಆಸೂರ್ ಬುಡಕಟ್ಟು ಜನಾಂಗದವರು
ಆಸೂರ್ ಜನರು ಇಂಡಿಯಾದ ಜಾರ್ಖಂಡ್ ಮತ್ತು ಬಿಹಾರ ರಾಜ್ಯಗಳಲ್ಲಿ ವಾಸವಾಗಿದ್ದಾರೆ. ಈ ಬುಡಕಟ್ಟು ಜನಾಂಗದವರು ಆಸೂರ್ ಮತ್ತು ಬಿಲ್ಜಿಯ ಭಾಷೆಗಳನ್ನು ಮಾತನಾಡುತ್ತಾರೆ. ಮುಂಚೆ ಬೇಟೆಗಾರಿಕೆಯನ್ನು ಮಾಡುತ್ತಾ ಇದ್ದ ಆಸೂರ್ ಬುಡಕಟ್ಟು ಜನಾಂಗದವರು ನಂತರ ಕಮ್ಮಾರರ ಮತ್ತು ಕೃಷಿ ಕೆಲಸವನ್ನು ಸಾಂಪ್ರದಾಯಿಕವಾಗಿ ಮಾಡುತ್ತಿದ್ದಾರೆ. ಆಸೂರ್ ಜನಾಂಗದವರು ಪ್ರಕೃತಿಗೂ ಪೂರ್ವಜರ ದೇವರುಗಳಿಗೂ ಪ್ರಾಮುಖ್ಯತೆ ಕೊಟ್ಟು ಅವುಗಳನ್ನೇ ಪೂಜಿಸುತ್ತಿದ್ದಾರೆ. ಮಾಟಮಂತ್ರದ ಕಾರ್ಯಗಳಿಗೂ ಪ್ರಾಮುಖ್ಯತೆ ಕೊಡುತ್ತಾರೆ. ಇವರಿಗಾಗಿ ನಾವು ಪ್ರಾರ್ಥಿಸೋಣವ ಮಕ್ಕಳೇ. ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ನೋ ಅಂಡ್ ಪ್ರೇ ಸೆಗ್ಮೆಂಟ್ ಮೂಲಕ ನಿಮ್ಮೆಲ್ಲರನ್ನು ನೋಡೋದು ತುಂಬಾ ಸಂತೋಷ. ನಾವು ಒಂದು ವಿಡಿಯೋ ನೋಡಿದ್ವಲ್ಲ, ಆಸೂರು ಬುಡಕಟ್ಟು ಜನಾಂಗದವರ ಬಗ್ಗೆ. ಅವರಿಗಾಗಿ ನಾವಿವತ್ತು ಪ್ರಾರ್ಥಿಸಲಿದ್ದೇವೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಪ್ರಾರ್ಥಿಸೋಣವಾ? ಎಲ್ಲರೂ ಮೊಣಕಾಲು ಹಾಕೊಂಡು ಕಣ್ಮುಚ್ಕೊಳ್ಳಿ ಮಕ್ಕಳೇ. ತಂದೆಯೇ, ಈ ಸಮಯಕ್ಕಾಗಿ ನಿಮಗೆ ವಂದನೆ ಹೇಳುತ್ತೇವಪ್ಪ. ಪ್ರಾರ್ಥಿಸಲು ಕೊಟ್ಟಂತ ಒಳ್ಳೆಯ ಅವಕಾಶಕ್ಕಾಗಿ ನಿಮಗೆ ವಂದನೆ ಹೇಳುತ್ತೇವೆ. ಈ ಸಮಯದಲ್ಲಿ ಏಸಪ್ಪ, ಆಸೂರು ಬುಡಕಟ್ಟು ಜನಾಂಗದವರಿಗಾಗಿ ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತೇವೆ. ಅವರೆಲ್ಲ ರಕ್ಷಣೆ ಹೊಂದುವಂತೆ ಸಹಾಯ ಮಾಡಿ. ಕರ್ತನೇ, ದೇವರೆಂಬ ತಿಳುವಳಿಕೆ ಅವರೆಲ್ಲರಲ್ಲಿ ಉಂಟಾಗಲಿ. ಈ ಸಮಯದಲ್ಲಿ ಅವರು ಮಾಡುವಂತ ಎಲ್ಲಾ ಕಾರ್ಯಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತೇವೆ. ಅವರು ಮಾಡುವಂತ ಎಲ್ಲವನ್ನು ನೀವು ಆಶೀರ್ವದಿಸಿ ಸಫಲ ಮಾಡಿರಿ. ಸರ್ಕಾರದ ಮೂಲಕ ಅವರಿಗೆ ಒಳ್ಳೆ ಸೌಕರ್ಯಗಳು ಸಿಗುವಂತೆ ನೀವು ಅವರಿಗೆ ಸಹಾಯವನ್ನು ಮಾಡಿ. ವಿಶೇಷವಾಗಿ ಅವರಿಗೆ ವಿದ್ಯಾಭ್ಯಾಸ ಸಿಗುವಂತೆ ನೀವು ಸಹಾಯ ಮಾಡಿ ತಂದೆಯೇ. ಅವರು ಮಾಡುವಂತ ಎಲ್ಲಾ ಪ್ರಯಾಸಗಳನ್ನು ನೀವು ಆಶೀರ್ವದಿಸಿರಿ. ಅಲ್ಲಿರುವಂತ ಪ್ರತಿಯೊಬ್ಬ ಮಕ್ಕಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತೇವೆ. ಅವರು ನಿಮ್ಮ ಉಜ್ಜೀವನದಲ್ಲಿ ಉಪಯೋಗವಾಗುವಂತೆ ನೀವು ಸಹಾಯ ಮಾಡಿರಿ. ಅಲ್ಲಿರುವಂತ ಎಲ್ಲರನ್ನು, ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಅವರೆಲ್ಲರೊಳಗೂ ಉಜ್ಜೀವನದ ಬೆಂಕಿ ಹಾಕಲ್ಪಡಲಿ ಏಸಪ್ಪ. ಪರಿಶುದ್ಧಾತ್ಮನು ನೀವು ಅವರೊಳಗೆ ಕ್ರಿಯೆ ಮಾಡಿರಿ ಏಸಪ್ಪ. ಇದಕ್ಕಾಗಿ ನಮ್ಮ ಮಧ್ಯದಲ್ಲಿರುವ ಪೀಟರ್ ಪ್ರಾರ್ಥನೆ ಮಾಡುತ್ತಾರೆ. ಪ್ರೀತಿಯುಳ್ಳ ಯೇಸಪ್ಪ, ಈ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸಪ್ಪ. ಈ ದಿನದಲ್ಲಿ ಕೂಡ ಇಂಡಿಯಾ ದೇಶದಲ್ಲಿರುವಂಥ ಹಸೂರನ್ನ ಬುಡಕಟ್ಟು ಜನಾಂಗಕ್ಕೋಸ್ಕರ ನಾವು ಪ್ರಾರ್ಥಿಸ್ತೀವಿ ಯೇಸಪ್ಪ. ಯೇಸಪ್ಪ, ನೀವು ಅವ್ರನ್ನ ರಕ್ಷಿಸಿ ಯೇಸಪ್ಪ. ಅವರಿಗೋಸ್ಕರ ನೀವು ರಕ್ತ ಸುರಿಸಿದಿರಲ್ಲ ಯೇಸಪ್ಪ, ನಿಮ್ಮ ರಕ್ತದಿಂದ ಅವ್ರನ್ನ ತೊಳೆಯಿರಿ ಯೇಸಪ್ಪ. ಯೇಸಪ್ಪ, ನೀವು ಹೇಳಿದಿರಲ್ಲಪ್ಪ, ഇരുಳಿನಲ್ಲಿರುವಂಥ ಜನರು ದೊಡ್ಡ ಬೆಳಕನ್ನ ಕಂಡ್ರು ಅಂತ ಹೇಳಿದಿರಲ್ಲ ಯೇಸಪ್ಪ. ಅವರು ഇരുಳಿನಲ್ಲಿ ಇದ್ದಾರೆ ಯೇಸಪ್ಪ. ಅವರಿಗೆ ನೀವೇ ಬೆಳಕನ್ನ ತೋರಿಸಿ ಯೇಸಪ್ಪ. ನಿಮ್ಮ ಮಕ್ಕಳಾಗಿ ಬದಲಾಗಬೇಕು ಯೇಸಪ್ಪ. ನೀವೇ ನಿಜವಾದ ದೇವರು ಅಂತ ಅವರು ಅರ್ಥಕೋಬೇಕು ಯೇಸಪ್ಪ. ನೀವೇ ಅವ್ರನ್ನ ರಕ್ಷಿಸಿ ಯೇಸಪ್ಪ. ಯೇಸಪ್ಪ, ಅಲ್ಲಿರುವಂಥ ಚಿಕ್ಕ ಮಕ್ಕಳ ಮಧ್ಯದಲ್ಲಿ ನಿಮ್ಮ ಉಜ್ಜೀವನದ ಬೆಂಕಿಯನ್ನು ನೀವು ಹಾಕಬೇಕು ಯೇಸಪ್ಪ. ಯೇಸಪ್ಪ, ಅಲ್ಲಿರುವಂಥ ಎಲ್ಲ ದೊಡ್ಡವರನ್ನು ಕೂಡ ನೀವು ರಕ್ಷಿಸಿ ಯೇಸಪ್ಪ. ನಿಮ್ಮ ಉಜ್ಜೀವನದ ಬೆಂಕಿಯನ್ನು ಅವ್ರ ಮೇಲೆ ಹಾಕಿ ಯೇಸಪ್ಪ. ಯೇಸಪ್ಪ, ಅಲ್ಲಿರುವಂಥ ಚಿಕ್ಕ ಮಕ್ಕಳಿಗೆ ಶಿಕ್ಷಣದ ಸಹಾಯ ಸಿಗುವಂತೆ ನೀವೇ ಸಹಾಯ ಮಾಡಿ ಯೇಸಪ್ಪ. ಯೇಸಪ್ಪ, ಅವರು ಚೆನ್ನಾಗಿ ಓದಬೇಕು ಯೇಸಪ್ಪ. ಈ ಕಡೆಗಾಲದ ಉಜ್ಜೀವನದಲ್ಲಿ ನೀವು ಅವ್ರನ್ನ ಉಪಯೋಗಿಸಿ ಯೇಸಪ್ಪ. ಯೇಸಪ್ಪ, ನೀವೇ ನಿಜವಾದ ದೇವರು ಅಂತ ಅವರೆಲ್ಲ ಸ್ವೀಕರಿಸ್ಕೊಳ್ಬೇಕು ಯೇಸಪ್ಪ. ಯೇಸಪ್ಪ, ಅಲ್ಲಿರುವಂಥ ಎಲ್ಲ ಮಾಟಮಂತ್ರ ಕ್ರಿಯೆಗಳನ್ನು ನೀವು ಲಯ ಮಾಡ್ಬೇಕು ಯೇಸಪ್ಪ. ಯೇಸಪ್ಪ, ನೀವೇ ನಿಜವಾದ ದೇವರು ಅಂತ ಅವರು ಸ್ವೀಕರಿಸ್ಕೊಳ್ಬೇಕು ಯೇಸಪ್ಪ. ಯೇಸಪ್ಪ, ನೀವೇ ಅವ್ರನ್ನ ಕಾಪಾಡಿ ನೀವೇ ಅವ್ರನ್ನ ರಕ್ಷಿಸ್ಬೇಕು ಯೇಸಪ್ಪ. ಯೇಸಪ್ಪ, ನೀವು ಅವ್ರನ್ನ ರಕ್ಷಿಸೋದಕ್ಕಾಗಿ ನಿಮಗೆ ವಂದನೆ ಯೇಸಪ್ಪ. ಯೇಸಪ್ಪ, ಈ ಪ್ರಾರ್ಥನೆ ಕೇಳಿ ಬೇಗನೆ ಉತ್ತರ ಕೊಡೋದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಆಮೇನ್. ಓಕೆ ಮಕ್ಕಳೇ, ನಾವು ಮುಂದೆ ಯಾವುದಕ್ಕಾಗಿ ಪ್ರಾರ್ಥಿಸಲಿದ್ದೇವೆ ಅಂದರೆ, ಏಸಪ್ಪ ಮೋಹನ್ ಅಂಕಲ್ಗೆ ಕೊಟ್ಟ ದರ್ಶನಕ್ಕಾಗಿ ಪ್ರಾರ್ಥಿಸಲಿದ್ದೇವೆ. 50 ಕೋಟಿ ಆತ್ಮಗಳಿಗೆ ಸುವಾರ್ತೆ ಸಾರಲ್ಪಡಬೇಕು. ಅದರಲ್ಲಿ 5 ಕೋಟಿ ಆತ್ಮಗಳು ರಕ್ಷಣೆ ಹೊಂದಬೇಕು. ವಿಶೇಷವಾಗಿ 10 ಕೋಟಿ ಮಕ್ಕಳಿಗೆ ಸುವಾರ್ತೆ ಸಾರಲ್ಪಡಬೇಕು. ಅದರಲ್ಲಿ 1 ಕೋಟಿ ಚಿಕ್ಕ ಮಕ್ಕಳು ರಕ್ಷಣೆ ಹೊಂದಬೇಕು. ಇದಕ್ಕಾಗಿ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ. ಅಪ್ಪ, ಮತ್ತೊಮ್ಮೆ ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಮೋಹನ್ ಅಂಕಲ್ಗೆ ಕೊಟ್ಟ ದರ್ಶನಕ್ಕಾಗಿ ವಂದನೆ ಹೇಳುತ್ತೇವೆ. ಆ ದರ್ಶನವನ್ನು ನೆರವೇರಿಸುವುದಕ್ಕೆ ನೀವು ಮೋಹನ್ ಅಂಕಲ್ಗೆ ಸಹಾಯ ಮಾಡಿ. ನಿಮ್ಮ ಬಲವನ್ನು ಅವರಿಗೆ ಕಟ್ಟಲೆ ಇಡಿ ಏಸಪ್ಪ. ಅವರು ಕೈ ಹಾಕಿ ಮಾಡುವಂತ ಎಲ್ಲ ಕಾರ್ಯಗಳಲ್ಲಿ ಕೂಡ ದೇವರ ನಾಮ ಮಹಿಮೆಗೊಳ್ಳಬೇಕು. ವಿಶೇಷವಾಗಿ ಮಕ್ಕಳ ಸೇವೆ ಜವಾಬ್ದಾರಿ ತೆಗೆದುಕೊಂಡು ನಡೆಸುತ್ತಿರುವ ಆಶ್ಲಿ ಅಕ್ಕಗಾಗಿ ಪ್ರಾರ್ಥಿಸುತ್ತೇವೆ. ಅವರನ್ನು ನೀವು ಬಲಪಡಿಸಿರಿ. ಶರೀರದಲ್ಲಿ ಒಳ್ಳೆಯ ಆರೋಗ್ಯವನ್ನು ಕೊಡಿ. ಅವರೊಂದಿಗೆ ಸೇರಿ ಸೇವೆ ಮಾಡುತ್ತಿರುವಂತ ಪ್ರತಿಯೊಬ್ಬೊಬ್ಬರನ್ನು ನಿಮ್ಮ ಕರದಲ್ಲಿ ಒಪ್ಪಿಸುತ್ತೇವೆ ಏಸಪ್ಪ. ಪ್ರತಿಯೊಬ್ಬರನ್ನು ನೀವು ಉಪಯೋಗಿಸಿರಿ. ಅವರ ಪ್ರಯಾಸಗಳನ್ನು ನೀವು ಸಫಲ ಮಾಡಿರಿ. ನಿಮ್ಮ ನಾಮದ ಮಹಿಮೆಗಾಗಿ ಸೇವೆ ಮಾಡಲು ನೀವು ಸಹಾಯ ಮಾಡಿ ಏಸಪ್ಪ. ಅವರೊಂದಿಗಿದ್ದು ನೀವು ಎಲ್ಲವನ್ನು ಕೂಡ ಸಫಲಪಡಿಸಿರಿ. ಅವರಿಗೆ ಬೇಕಾದ ಜ್ಞಾನವನ್ನು ಕೊಡಿರಿ. ಸೇವೆ ಮಾಡುವುದಕ್ಕೆ ಬೇಕಾದ ಬಲವನ್ನು ಕೊಡಿರಿ ಏಸಪ್ಪ. ಇದುವರೆಗೂ ನೀವು ಅವರೊಂದಿಗಿದ್ದು ಮಾಡಿದ ಎಲ್ಲಾ ಕಾರ್ಯಗಳಿಗಾಗಿ ನಿಮಗೆ ವಂದನೆ ಹೇಳುತ್ತೇವೆ. ಇನ್ನು ಮುಂದೆ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಿಮಗೆ ವಂದನೆ ಹೇಳುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ನಾವು ಇವಾಗ 2 ಕಾರ್ಯಕ್ಕಾಗಿ ಪ್ರಾರ್ಥಿಸಿದೆವು. ಅಸೂರ್ ಬುಡಕಟ್ಟು ಜನಾಂಗಕ್ಕಾಗಿ ಹಾಗೆ ಮೋಹನ್ ಅಂಕಲ್ಗೆ ಏಸಪ್ಪ ಕೊಟ್ಟ ದರ್ಶನಕ್ಕಾಗಿ ಪ್ರಾರ್ಥಿಸಿದೆವು. ನೀವು ಮುಂದುವರೆದು ನಿಮ್ಮ ಪರ್ಸನಲ್ ಪ್ರೇಯರ್ ಅಲ್ಲಿ, ಫ್ಯಾಮಿಲಿ ಪ್ರೇಯರ್ ಅಲ್ಲಿ ಇದಕ್ಕಾಗಿ ಪ್ರಾರ್ಥಿಸಿರಿ. ಇನ್ನೊಂದು ನೋ ಅಂಡ್ ಪ್ರೇ ಸೆಗ್ಮೆಂಟ್ ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು. ಫ್ರೆಂಡ್ಸ್, ನೀವೆಲ್ಲ ಪ್ರೇಯರ್ ಮಾಡಿದ್ರಾ? ಏಸಪ್ಪ ಚಿಕ್ಕ ಮಕ್ಕಳ ಪ್ರಾರ್ಥನೆನ ತುಂಬಾ ಆಸೆಯಿಂದ ಕೇಳ್ತಾರೆ. ಸೊ ನೀವು ಈ ಪ್ರೇಯರ್ ಪಾಯಿಂಟ್ಸ್ಗಾಗಿ ಡೈಲಿ ಪ್ರೇಯರ್ ಮಾಡಬೇಕು. ಓಕೆನಾ ಫ್ರೆಂಡ್ಸ್?
ಇಷ್ಟು ಸಮಯ ನಾವು ಶಾರ್ಟ್ ಫಿಲಮ್ ನೋಡಿದ್ವಿ, ಹೆಲ್ತ್ ಟಿಪ್ಸ್ನ ನೋಡಿದ್ವಿ, ಪ್ರೇಯರ್ ಮಾಡಿದ್ವಿ. ಇವಾಗ ಮುಖ್ಯವಾದ ಸೆಗ್ಮೆಂಟ್ ಒಳಗೆ ಬಂದಿದ್ದೀವಿ. ಏನ್ ಗೊತ್ತಾ? ಎಸ್, ನಾವು ಮೆಸೇಜ್ ಟೈಮ್ ಒಳಗೆ ಬಂದಿದ್ದೀವಿ. ಏಸಪ್ಪ ಮೆಸೇಜ್ ಮೂಲಕ ನಮ್ಮೊಂದಿಗೆ ಮಾತಾಡ್ತಾರೆ. ಎಲ್ಲರೂ ಬೈಬಲ್ ಪೆನ್ನ ತಗೊಂಡು ರೆಡಿ ಆಗಿರಿ. ನಾವು ಮೆಸೇಜ್ನ ಕೇಳಕ್ ಹೋಗೋಣವಾ? ಓವರ್ ಟು ಮೆಸೇಜ್ ಟೈಮ್. ಹಲೋ ಮಕ್ಕಳೇ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏಸಪ್ಪ ನಮಗೆ ಒಂದು ವಾಗ್ದಾನವನ್ನ ಕೊಟ್ಟಿದ್ದಾರೆ. ಆ ವಾಗ್ದಾನವನ್ನು ನಾವು ಓದಿ ನೋಡೋಣವಾ? ಕೀರ್ತನೆಗಳು 121:7. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು. ಏಸಪ್ಪ ನಮ್ಮನ್ನ ಕೇಡುಗಳಿಂದ, ಈ ಲೋಕದಲ್ಲಿ ಏನೆಲ್ಲ ಕೇಡುಗಳು ಇದೆಯೋ ಆ ಕೇಡುಗಳಿಗೆ ನಮ್ಮನ್ನ ತಪ್ಪಿಸಿ ಕಾಪಾಡುವಂತ ದೇವರು. ಏಸಪ್ಪ ನಮ್ಮನ್ನ ಪ್ರತಿನಿತ್ಯ ಕಾಪಾಡ್ತಲೇ ಇದ್ದಾರಲ್ವಾ? ಅದರ ಕುರಿತಾಗಿ ನಾವೊಂದು ಚಿಕ್ಕ ಕಥೆಯನ್ನ ಕೇಳಿ ಕೆಲವೊಂದು ವಿಷಯಗಳನ್ನ ಅರಿತುಕೊಂಡು ಪ್ರಾರ್ಥನೆ ಮಾಡಿ ಮುಗಿಸ್ಲಿದ್ದೇವೆ. ಓಕೆನಾ? ನೀವೆಲ್ಲ ಚೆನ್ನಾಗಿದ್ದೀರಾ? ಏಸಪ್ಪನಿಗೆ ಭಯಪಟ್ಟು ಆತನ ಮಕ್ಕಳಾಗಿ ನಾವು ಬಾಳುವಂಥದ್ದು ತುಂಬಾ ಆಶೀರ್ವಾದವಾದ ಒಂದು ಕಾರ್ಯ. ಈ ದಿನಗಳಲ್ಲಿ ನಾವು ತುಂಬಾ ತೀರ್ಮಾನಗಳನ್ನ ತೆಗೆದುಕೊಂಡಿರ್ತೀವಲ್ಲ, ಆ ತೀರ್ಮಾನಗಳಲ್ಲಿ ದೃಢವಾಗಿ ಇದ್ದು ಕರ್ತನಿಗೋಸ್ಕರ ನಾವು ದೊಡ್ಡ ಕಾರ್ಯಗಳನ್ನ ಸಾಧಿಸಬೇಕು. ಸರಿನಾ? ಎಲ್ಲ ಕೇಡುಗಳಿಂದ ಏಸಪ್ಪ ನಮ್ಮನ್ನ ತಪ್ಪಿಸಿ ಕಾಪಾಡ್ತಾರೆ. ಇದೇ ತರನೇ ಬೈಬಲ್ ಅಲ್ಲಿ ದೇವರಿಗೆ ಭಯಪಟ್ಟು ನಡೆದಂತ ಒಬ್ಬ ಅಣ್ಣನಿಗೆ ಒಂದು ಕೇಡು ಸಂಭವಿಸಿತು. ದೇವರು ಅದರಿಂದ ಅವನನ್ನ ಹೇಗೆ ತಪ್ಪಿಸಿದ್ರು, ದೇವರು ಹೇಗೆ ಕಾಪಾಡಿದ್ರು ಅಂತ ನಾವಿವತ್ತು ನೋಡ್ಲಿದ್ದೇವೆ. ದಾನಿಯೇಲ್ ಅಣ್ಣನ ಬಗ್ಗೆ ನಿಮ್ಗೆ ಗೊತ್ತಾ? ಈ ಚಿತ್ರದಲ್ಲಿ ಹಾಕಿದಾರಲ್ವಾ, ದಾನಿಯೇಲ್ ಅಣ್ಣ. ಇವರು ಯಾರಂತ ನಿಮ್ಗೆ ಗೊತ್ತಾ? ಇವರು ಬಾಬೆಲ್ ಅನ್ನೋ ದೇಶದಲ್ಲಿ ದಾಸರಾಗಿ ಇದ್ರು. ದಾಸರಾಗಿರುವಾಗಲೂ ಕೂಡ ಅವರು ನಿಜವಾಗಿ ಪ್ರಾರ್ಥಿಸುವಂತ ಒಬ್ಬ ವ್ಯಕ್ತಿ. 3 ಹೊತ್ತು ದಿನಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಅವನೊಳಗೆ ವಿಶೇಷವಾದ ಆತ್ಮ, ದೇವರು ಏಸಪ್ಪ ಅವನಿಗೊಂದು ಸ್ಪೆಷಲ್ ಆದ ಅಭಿಷೇಕವನ್ನ ಕೊಟ್ಟಿದ್ರು. ಹೀಗಾಗಿ ಹಂತ ಹಂತವಾಗಿ ಅವನಿಗೆ ದೊಡ್ಡ ಸ್ಥಾನ ಸಿಕ್ತು. ಪ್ರಧಾನಿ ಅಂದ್ರೆ ರಾಜನಿಗೆ ನಂತರದ ಸ್ಥಾನದಲ್ಲಿ ಇದ್ದಾನೆ. ಆ ದೇಶದಲ್ಲಿ ಅವನು ದೊಡ್ಡ ಒಂದು ಲೆವೆಲ್ ಅಲ್ಲಿ ದೊಡ್ಡ ಅಧಿಪತಿಯಾಗಿ ಅವನು ಇದ್ದಾನೆ. ಅವನಿಗೆ ಇನ್ನೂ ಉನ್ನತವಾದ ಸ್ಥಾನವನ್ನು ಕೊಡ್ಬೋದಲ್ಲ ಅಂತ ರಾಜ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಕೆಳಗಡೆ ಇದ್ದಂತ ಕೆಲ ವ್ಯಕ್ತಿಗಳು ಕುತಂತ್ರವನ್ನು ಮಾಡಿದ್ರು ದಾನಿಯೇಲನಿಗೆ ವಿರೋಧವಾಗಿ. ಅವರು ಏನೇ ಕುತಂತ್ರಗಳನ್ನ ಮಾಡಿದ್ರು ಕೂಡ ದಾನಿಯೇಲನ ಮೇಲೆ ತಪ್ಪನ್ನ ಹೊರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವನು ತುಂಬಾನೇ ಒಳ್ಳೆಯವನಾಗೆ ಇದ್ದಾನಲ್ಲ, ಏನ್ ಮಾಡೋದು ಅಂತ ಅವ್ರು ಯೋಚನೆ ಮಾಡುವಾಗ ಅವನ ದೇವರ ವಿಷಯದಲ್ಲಿ ಮಾತ್ರವೇ ಅವನ ಮೇಲೆ ನಾವು ತಪ್ಪನ್ನ ಹೊರಿಸ್ಲಿಕ್ಕೆ ಸಾಧ್ಯ. ಅವನು ಪ್ರಾರ್ಥನೆ ಮಾಡ್ತಾನಲ್ವಾ, ಆ ಕಾರ್ಯದಲ್ಲಿ ನಾವು ತಪ್ಪನ್ನ ಕಂಡು ಹಿಡಿಯೋಣ ಅನ್ಬಿಟ್ಟು ಅಲ್ಲಿರುವಂತ ಕೆಲವು ದುಷ್ಟ ಮನುಷ್ಯರು ಏನ್ ಮಾಡ್ತಾರೆ ಗೊತ್ತಾ? ಅವರೆಲ್ಲ ಸೇರಿ ನೇರವಾಗಿ ರಾಜನ ಬಳಿ ಹೋದ್ರು. ರಾಜ, ನಾವೆಲ್ಲರೂ ಕೂಡ ಒಂದು ತಿಂಗಳು, ಒಂದು 30 ದಿನ ಏನೇ ಆಗಿದ್ರು ಕೂಡ ನಿಮ್ಮ ಹತ್ರನೇ ಬಂದು ಕೇಳಬೇಕು, ನಿಮ್ಮನ್ನೇ ಗೌರವಿಸ್ಬೇಕು, ಬೇರೆ ಯಾವ ದೇವರನ್ನು ಪ್ರಾರ್ಥಿಸುವಂತಿಲ್ಲ, ಪೂಜಿಸುವಂತಿಲ್ಲ, ಬೇರೆ ಯಾವ ಮನುಷ್ಯನ ಬಳಿ ಕೇಳುವಂತಿಲ್ಲ ಅನ್ನುವಂಥ ಒಂದು ನಿಯಮವನ್ನು ಜಾರಿಗೆ ತನ್ನಿ ಅಂತ ಹೇಳಿದ್ರು. ರಾಜ ಮುದ್ರೆಯನ್ನು ಹಾಕಿ ಅಂತ ಹೇಳಿದ್ರು. ಹಾಗೆ ರಾಜ ಮುದ್ರೆಯನ್ನು ಹಾಕಿದ್ಮೇಲೆ ಜನರಿಗೆಲ್ಲ ಅನೌನ್ಸ್ ಮಾಡಿದ್ರು, ಯಾರೂ ಕೂಡ ಮುಂದಿನ 30 ದಿನಗಳು ಬೇರೆ ಯಾವ ದೇವರುಗಳನ್ನ ಆರಾಧಿಸುವಂತಿಲ್ಲ, ದೇವರುಗಳನ್ನ ಪೂಜಿಸುವಂತಿಲ್ಲ, ಮನುಷ್ಯರನ್ನ ಪೂಜಿಸುವಂತಿಲ್ಲ ಅಂತ ಒಂದು ನಿಯಮವನ್ನು ತಂದ್ರು. ಆದ್ರೆ ದಾನಿಯೇಲ ಎಂಥ ವ್ಯಕ್ತಿ, ನಿಯಮಗಳು ಏನೇ ಬಂದರೂ ಕೂಡ ನಾನು ದೇವರ ಬಳಿ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತೀನಿ ಅಂತ ದೃಢವಾಗಿದ್ದು ಪ್ರಾರ್ಥಿಸುವಂತ ಒಬ್ಬ ವ್ಯಕ್ತಿ. ಹಾಗಾಗಿ ನಿಯಮಗಳ ಬಗ್ಗೆ ಅವನು ಯೋಚನೆ ಮಾಡಲಿಲ್ಲ. ನೇರವಾಗಿ ಮನೆಗೆ ಹೋದ, ತನ್ನ ಕಿಟಕಿಗಳನ್ನ ತೆರೆದ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಕೂಡ ಆಕಾಶವನ್ನ ನೋಡಿ ಯೆರೂಸಲೇಮನ್ನ ನೋಡಿಕೊಂಡು ಅವನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದನು. ಇದನ್ನ ಅವರು ನೇರವಾಗಿ ರಾಜನ ಬಳಿ ಹೇಳಿದ್ರು. ರಾಜ ನೋಡಿ, ದಾನಿಯೇಲ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅನ್ಬಿಟ್ಟು ಅವನನ್ನ ಕರ್ಕೊಂಡು ಬಂದು ಅವನಿಗೆ ತೋರಿಸಿದ್ರು ಆ ದುಷ್ಟ ಮನುಷ್ಯರೆಲ್ಲ. ಹೌದು, ಈ ರೀತಿಯಾಗೊಂದು ನಿಯಮ ಇದೆ. ದಾನಿಯೇಲ ಯಾಕೆ ಈ ತರ ಮಾಡ್ತಾ ಇದ್ದಾನೆ ಅಂತ ರಾಜನಿಗೊಂದು ಬೇಸರ. ಆದ್ರೂ ಇನ್ನೊಂದ್ ಕಡೆ ದಾನಿಯೇಲ ಒಳ್ಳೆಯವನಲ್ವಾ, ಅವನ್ನ ಹೇಗಾದ್ರೂ ಕಾಪಾಡಬೇಕು ಅಂತ ರಾಜ ಯೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ಆ ನಿಯಮವನ್ನು ಜಾರಿಗೆ ತರುವಾಗ ಒಂದು ಕಾರ್ಯವನ್ನ ಹೇಳಿದ್ರು. ಒಂದು ವೇಳೆ ಯಾರಾದ್ರೂ ನಿಮ್ಮನ್ನ ಪ್ರಾರ್ಥಿಸದೆ ಬೇರೆ ದೇವರುಗಳನ್ನ ಪ್ರಾರ್ಥನೆ ಮಾಡೋದಾದ್ರೆ ಅವರನ್ನ ಸಿಂಹದ ಗವಿಯಲ್ಲಿ ಹಾಕಬೇಕು, ಸಿಂಹ ಇರುವಂತ ಗವಿಯಲ್ಲಿ, ಸಿಂಹದ ಗವಿಯಲ್ಲಿ ಹಾಕಬೇಕು ಅಂತ ನಿಯಮದಲ್ಲೇ ಅವರು ಬರೆದು ಬಿಟ್ಟಿದ್ರು. ಈಗ ಈ ದಾನಿಯೇಲನು ರಾಜನ ನಿಯಮವನ್ನ ಮೀರಿಬಿಟ್ಟಿದ್ದಾನೆ. ಅವನನ್ನ ತೆಗೆದು ಸಿಂಹದ ಗವಿಯಲ್ಲಿ ಹಾಕೋಣ ಅನ್ಬಿಟ್ಟು ಅವನನ್ನ ಬಂಧಿಸಿ ನೇರ ಸಿಂಹದ ಗವಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ದಾನಿಯೇಲ ಯಾವುದಕ್ಕೂ ಕೂಡ ಭಯಪಡಲಿಲ್ಲ. ನೇರವಾಗಿ ದಾನಿಯೇಲನ ಕರ್ಕೊಂಡೋಗಿ ಅವನನ್ನ ಸಂಜೆ ಸಮಯದಲ್ಲಿ ಸಿಂಹದ ಗವಿಯಲ್ಲಿ ಹಾಕ್ಬಿಟ್ರು. ರಾಜ ಕೂಡ ಕಾಪಾಡೋಣ ಅಂತ ಪ್ರಯತ್ನ ಮಾಡಿದ್ರು, ಆದ್ರೆ ಆಗ್ಲಿಲ್ಲ. ನೇರವಾಗಿ ಸಿಂಹದ ಗವಿಯಲ್ಲಿ ಹಾಕಿದ್ರೆ ಸಿಂಹ ಏನ್ ಮಾಡ್ಬೇಕಾಗಿತ್ತು? ತಕ್ಷಣ ಹಾರಿ ಅವನನ್ನ ಕಡ್ದು ತಿನ್ಬೇಕಲ್ವಾ? ಆದ್ರೆ ಸಿಂಹಗಳೆಲ್ಲ ಸುಮ್ಮನೆ ಇದೆ. ದೇವರು ತನ್ನ ದೂತನಿಗೆ ಕಟ್ಟಲೆನ ಕೊಟ್ರು. ಸಿಂಹಗಳೆಲ್ಲ ಸುಮ್ಮನೆ ಇದೆ. ಸಿಂಹದ ಬಾಯಿನ ದೇವರು ಕಟ್ಟಿ ಹಾಕಿದ್ರು ಅಂತ ದಾನಿಯೇಲನೇ ಹೇಳ್ತಾನೆ. ಹಾಗಾಗಿ ಸಿಂಹಗಳೆಲ್ಲ ಸುಮ್ಮನೆ ಮೌನವಾಗಿ ಕುರಿಮರಿಗಳ ರೀತಿಯಲ್ಲಿ ಪಕ್ಕದಲ್ಲೇ ಇದೆ. ರಾಜನಿಗೆ ನೈಟ್ ಪೂರ್ತಿ ನಿದ್ರೆನೇ ಇಲ್ಲ. ಅಯ್ಯಯ್ಯೋ, ದಾನಿಯೇಲ ಚೆನ್ನಾಗಿ ಪ್ರಾರ್ಥಿಸುವಂತ ವ್ಯಕ್ತಿ,
ಅವನನ್ನ ಒಳಗಡೆ ಹಾಕ್ಬಿಟ್ವಲ್ಲ ದಾನಿಯೇಲ ನಂಬಿಗಸ್ತನು, ಅವನನ್ನ ಸಿಂಹದ ಗವಿಯಲ್ಲಿ ಹಾಕಿದ್ವಲ್ಲ ಅಂತ ರಾಜನಿಗೆ ನೈಟ್ ಪೂರ್ತಿ ನಿದ್ರೆನೇ ಇಲ್ಲ, ಒಳ್ಳೆ ಊಟನೂ ಅವನು ತಿನ್ಲಿಲ್ಲ. ಅವನು ಮ್ಯೂಸಿಕ್ನ ಕೇಳಿಲ್ಲ, ಹಾಡಿಲ್ಲ, ಹಾಡನ್ನ ಕೇಳಲಿಲ್ಲ, ಯಾವುದೇ ಕಾರ್ಯನೂ ಅವನು ಮಾಡಲಿಲ್ಲ. ರಾಜನಿಗೆ ನಿದ್ರೆನೇ ಬರ್ತಾ ಇಲ್ಲ. ಯಾವಾಗ ಬೆಳಕು ಕರಿಯಿತೋ ಅಂತ ಅವನು ಹಾಗೆ ಕಾಯ್ಕೊಂಡು ಇದ್ದು ಬೆಳಗ್ಗೆ ಸೂರ್ಯ ಉದಯಿಸಿದ ಕೂಡಲೇ ಸಿಂಹದ ಗವಿಗೆ ನೇರವಾಗಿ ಓಡಿ ಹೋಗುತ್ತಾನೆ. ದಾನಿಯೇಲನನ್ನು ಹಾಕಿದಂತ ಸಿಂಹದ ಗವಿಯ ಬಳಿಗೆ ಓಡಿ ಹೋಗುತ್ತಾನೆ. ದಾನಿಯೇಲನೇ, ದಾನಿಯೇಲನೇ, ನಿನ್ನ ದೇವರು ನಿನ್ನನ್ನು ತಪ್ಪಿಸಿದರಾ ಅಂತ ಶಬ್ದವಾಗಿ ಕೂಗ್ತಾನೆ. ಆಗ ರಾಜನೇ, ದೇವರು ನನ್ನನ್ನು ತಪ್ಪಿಸಿದರು, ದೇವರು ನನ್ನನ್ನು ಕಾಪಾಡಿದ್ರು, ನನ್ನ ಕರ್ತನ ನನ್ನನ್ನು ಕಾಪಾಡಿದನು, ಯಾವುದೇ ಕೇಡು ಸಂಭವಿಸದೇ ಇರುವಂತೆ ದೇವರು ಕಾಪಾಡಿದರು ಅಂತ ದಾನಿಯೇಲ ಹೇಳ್ತಾನೆ. ನೀನು ನಿತ್ಯವೂ ಭಜಿಸುವಂತ ನಿನ್ನ ದೇವರು ನಿನ್ನನ್ನು ತಪ್ಪಿಸಿದರು ಅಂತ ರಾಜನು ಬಹಳ ಸಂತೋಷವಾಗಿ ಹೇಳಿದ್ರು. ಆ ಸಂತೋಷವನ್ನು ತಡ್ಕೊಳ್ಳೋಕೆ ಆಗಲಿಲ್ಲ. ಅವನನ್ನು ಹೊರಗೆ ಕರೆತಂದ್ರು. ಒಂದು ದೊಡ್ಡ ಕೇಡು ಸಿಂಹದ ಗವಿಯಲ್ಲಿ ಹಾಕುವಾಗ ದಾನಿಯೇಲ ಸತ್ತೋಗ್ಬೇಕಾಗಿತ್ತು, ನಾಶವಾಗಬೇಕಾಗಿತ್ತು. ಆದರೆ ಅವನ ಜೀವನ ಮುಗ್ದೋಗ್ಲಿಲ್ಲ. ಅಲ್ಲಿಂದ ದೇವರು ದೊಡ್ಡ ಉನ್ನತಿಯನ್ನು ಅವನಿಗೆ ಕೊಟ್ಟರು. ಅವನಿಗೆ ವಿರೋಧವಾಗಿ ಯಾರ್ಯಾರು ಕಾರ್ಯಗಳನ್ನು ಮಾಡಿದ್ರೋ ಅವರನ್ನು ಸಿಂಹದ ಗವಿಯಲ್ಲಿ ಹಾಕಿ ಅವರು ಅಲ್ಲಿ ನಾಶವಾಗಿ ಹೋದ್ರು. ಈ ರೀತಿಯಾಗಿ ದೇವರು ನಿಮ್ಮನ್ನ ಕೇಡಿಗೆ ತಪ್ಪಿಸಿ ಕಾಪಾಡುತ್ತಾರೆ. ದುಷ್ಟ ಮನುಷ್ಯರು, ದುಷ್ಟ ಸೈತಾನ, ಈ ಲೋಕದಲ್ಲಿರುವಂತಹ ಕಾರ್ಯಗಳು, ಪಾಪದ ಕಾರ್ಯಗಳು, ಈ ಲೋಕದಲ್ಲಿ ಯಾವ್ಯಾವ ಕೇಡುಗಳಿದೆಯೋ ಆ ಎಲ್ಲ ಕೇಡುಗಳಿಂದಲೂ ದಾನಿಯೇಲನನ್ನ ದೇವರು ಯಾವ ತರ ಕಾಪಾಡಿದ್ರು ಅದೇ ತರ ನಿಮ್ಮನ್ನ ಕೂಡ ಕಾಪಾಡ್ತಾರೆ. ಸರಿನಾ? ಹಾಗಾಗಿ ದಾನಿಯೇಲನ ಹಾಗೆ ನಾನು ಪ್ರಾರ್ಥನೆ ಮಾಡ್ತೀನಿ ದೇವ್ರೆ, ದಾನಿಯೇಲನ ಹಾಗೆ ನಾನು ನಂಬಿಗಸ್ತನಾಗಿರ್ತೀನಿ ದೇವ್ರೆ ಅಂತ ನಾವು ಒಪ್ಪಿಸಿ ಕೊಡೋದಾದ್ರೆ ಈ ವಾಗ್ದಾನದ ಆಶೀರ್ವಾದ ಇಂದು ನಿಮಗೆ ಉಂಟಾಗುತ್ತೆ. ಒಂದು ನಿಮಿಷ ಹಾಗೆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ತೀರಾ? ಏಸಪ್ಪ, ನಾನು ದಾನಿಯೇಲ ಅಣ್ಣನ ಹಾಗೆ ತಪ್ಪದೆ 3 ಆವರ್ತಿ ಪ್ರಾರ್ಥನೆ ಮಾಡಬೇಕು, ಹಾಗಂತ ಪ್ರಾರ್ಥನೆ ಮಾಡಿ ನೋಡೋಣ. ದೇವರೇ, ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರುವಂತ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ದಾನಿಯೇಲನ ಹಾಗೆ ದೇವರೇ 3 ಹೊತ್ತು ತಪ್ಪದೆ ಪ್ರಾರ್ಥನೆ ಮಾಡುವಂತ ಕೃಪೆಯನ್ನ ಕೊಡಿ ದೇವರೇ. ಕೊಡಿ ಎಂಬುದಾಗಿ ಪ್ರಾರ್ಥಿಸ್ತಾ ಇರುವಂತ ಮಕ್ಕಳಿಗೆ ಆ ರೀತಿ ಪ್ರಾರ್ಥಿಸುವಂತ ಕೃಪೆಯನ್ನ ಕೊಡಿರಿ. ದಾನಿಯೇಲನ ಹಾಗೆ ನಂಬಿಗಸ್ತರಾಗಿರ್ಬೇಕಂತ ಯಾರ್ಯಾರು ಆ ಕೃಪೆಯನ್ನ ಕೇಳ್ತಾ ಇದ್ದಾರೋ ದೇವರೇ ಅವರಿಗೆ ನೀವು ಆ ಕೃಪೆಯನ್ನ ಕೊಡಿರಿ. ದೇವರೇ, ಪ್ರಾರ್ಥಿಸುವಂತವರನ್ನ, ನಂಬಿಗಸ್ತರಾಗಿರುವಂತವರನ್ನ ಎಲ್ಲ ಕೇಡುಗಳಿಗೆ ತಪ್ಪಿಸಿ ಕಾಪಾಡುವ ದೇವರು. ದಾನಿಯೇಲನನ್ನ ತಪ್ಪಿಸಿದ ರೀತಿಯಲ್ಲಿ ದೇವರೇ ಪ್ರಾರ್ಥಿಸುವಂತ ಪ್ರತಿಯೊಬ್ಬ ಮಕ್ಕಳನ್ನು ಪ್ರತಿ ದಿನವೂ ಅವರನ್ನ ಕೇಡಿಗೆ ತಪ್ಪಿಸಿ ಕಾಪಾಡಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ದುಷ್ಟ ಸೈತಾನನ ಉರುಳುಗಳಿಗೆ ತಪ್ಪಿಸಿ ಅವರನ್ನ ಕಾಪಾಡಬೇಕು ದೇವರೇ. ಪ್ರಯಾಣಗಳಲ್ಲಿ ಕಾಪಾಡಬೇಕು ದೇವರೇ. ಎಲ್ಲ ಕೇಡುಗಳಿಗೂ ನಿಮ್ಮ ಮಕ್ಕಳನ್ನ ತಪ್ಪಿಸಿ ಕಾಪಾಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಏಸಪ್ಪ. ಕರ್ತನ ಆ ರೀತಿಯಾಗಿ ಮಾಡುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೆಹೋವನು ಎಲ್ಲ ಕೇಡುಗಳಿಂದ ನಿನ್ನನ್ನು ತಪ್ಪಿಸಿ ಕಾಪಾಡುವನೆಂಬ ವಾಕ್ಯದಂತೆ ಪ್ರತಿನಿತ್ಯವೂ ಕೂಡ ಎಲ್ಲ ಕೇಡುಗಳಿಂದ ತಪ್ಪಿಸಿ ನಿಮ್ಮ ಮಕ್ಕಳನ್ನ ಕಾಪಾಡುವಂತ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ನೀವು ಕೂಡ ನನ್ನೊಂದಿಗೆ ಪ್ರಾರ್ಥನೆ ಮಾಡಿದೀರಾ ಅಂತ ನಾನು ನಂಬ್ತೀನಿ. ದಾನಿಯೇಲನ ಹಾಗೆ ನಂಬಿಗಸ್ತರಾಗಿರಿ. ದಾನಿಯೇಲನ ಹಾಗೆ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಎಲ್ಲ ಕೇಡುಗಳಿಂದ ದೇವರು ನಿಮ್ಮನ್ನ ತಪ್ಪಿಸಿ ಕಾಪಾಡ್ತಾರೆ. ಬಾಯ್. ಏನ್ ಫ್ರೆಂಡ್ಸ್, ಮೆಸೇಜ್ ಕೇಳಿದ್ರಾ? ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತ ನಂಬ್ತೀನಿ. ಮೆಸೇಜ್ ಅಲ್ಲಿ ಹೇಳಿದ ಪ್ರಕಾರನೇ ಏಸಪ್ಪ ನಮ್ಮನ್ನೆಲ್ಲ ಕೇಡಿನಿಂದ ತಪ್ಪಿಸಿ ಕಾಪಾಡ್ತಾರೆ. ಭಯ ಪಡಬೇಡಿ ಫ್ರೆಂಡ್ಸ್. ಈಗ ನಾವು ಪ್ರೋಗ್ರಾಮ್ ಎಂಡಿಂಗ್ಗೆ ಬಂದ್ಬಿಟ್ವಿ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ವಲ್ಲ. ಮತ್ತೊಂದು ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನು ಸಂಧಿಸ್ತೀನಿ. ಅಂಟಿಲ್ ದೆನ್, ಬೈ ಬಾಯ್. ಜಾಲಿ ಟೈಮ್, ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.